ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಮಹತ್ವ. ದುರ್ಗಾದೇವಿಯ 9 ರೂಪಗಳನ್ನು ಆರಾಧಿಸುವ ಪವಿತ್ರ ಹಬ್ಬವೇ ನವರಾತ್ರಿ. ಈ 9 ದಿನಗಳಲ್ಲಿ ಪ್ರತಿದಿನ ದೇವಿಯ ಬೇರೆ ಬೇರೆ ರೂಪಗಳನ್ನು ಪೂಜಿಸುವರು. ಪ್ರತಿದಿನ ದಿನಕ್ಕೆ ತಕ್ಕ ಬಣ್ಣ, ಪ್ರಸಾದ, ಸ್ತೋತ್ರ, ಪೂಜಾ ಕ್ರಮಗಳನ್ನು ಅನುಸರಿಸುವರು. ನವರಾತ್ರಿ ದಿನಗಳಲ್ಲಿ ಹೇಳಿಕೊಳ್ಳಬಹುದಾದ ಸ್ತೋತ್ರ ಅಥವಾ ಮಂತ್ರಗಳು: ಯಾ ದೇವಿ ಸರ್ವರೂಪೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೆ 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 ನಮೋ ನಮಃ, ಅಥವಾ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡಿ. ನವರಾತ್ರಿಯ ಪ್ರತಿದಿನವೂ ದೇವಿಯ ಬೇರೆ ಬೇರೆ ರೂಪಗಳನ್ನು ಆರಾಧಿಸುವುದರಿಂದ ದೇಹ, ಮನಸ್ಸಿಗೆ ಶಕ್ತಿ, ಕುಟುಂಬಕ್ಕೆ ಶುಭ ಹಾಗೂ ಜೀವನಕ್ಕೆ ಸಮೃದ್ಧಿ ದೊರೆಯುತ್ತದೆ. ನವರಾತ್ರಿಯ ಪೂಜಾ ವಿಧಾನವನ್ನು ಸಂಕ್ಷಿಪ್ತವಾಗಿ ಮುಂಬರುವ ವಿಡಿಯೋಗಳಲ್ಲಿ ಒಂದು ದಿನ ಮೊದಲೇ ತಿಳಿಸುತ್ತಾ ಹೋಗುತ್ತೇನೆ, ತಪ್ಪದೆ ನೋಡಿ. ನವರಾತ್ರಿಯ ದಿನಗಳಲ್ಲಿ ಆ ದಿನಕ್ಕೆ ತಕ್ಕ ಬಣ್ಣದ ಉಡುಪನ್ನು ಧರಿಸಿ, ದೇವಿಯ ರೂಪಕ್ಕೆ ತಕ್ಕ ಸ್ತೋತ್ರ ಪಠಿಸಿ, ಪ್ರಸಾದ ತಯಾರಿಸಿ ದೇವಿಗೆ ಅರ್ಪಿಸಿ, ಆರತಿ ಮಾಡಿ ಪ್ರಸಾದವನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. 29 ಸೆಪ್ಟೆಂಬರ್ ಸೋಮವಾರ 2025. ದಿನ 8. ಬಣ್ಣ ನೇರಳೆ. ದೇವಿಯ ರೂಪ ಮಹಾಗೌರಿ. ಪ್ರಸಾದ ಸಕ್ಕರೆ ಅಕ್ಕಿ ಪಾಯಸ. ಸ್ತೋತ್ರ ಮಹಾಗೌರಿ ಮಹಾಮಾಯೆ. ಪೂಜಾ ವಿಧಾನ: ಅಕ್ಷತೆ, ಬಿಳಿ ಹೂಗಳಿಂದ ಪೂಜೆ ಮಾಡಿ. ದೇವಿ ಮಹಾಗೌರಿಯ ಹಿನ್ನೆಲೆ: ತಪಸ್ಸಿನಿಂದ ಕಪ್ಪಾದ ದೇಹವು ಶಿವನ ಅನುಗ್ರಹದಿಂದ ಶ್ವೇತವರ್ಣಿಯಾದರು. ಸ್ವರೂಪ: ಬಿಳಿ ವಸ್ತ್ರ ಧರಿಸಿ ಶಾಂತಮುಖ. ಅರ್ಥ: ಶುದ್ಧತೆ, ಶಾಂತಿ ಮತ್ತು ದೀರ್ಘಾಯುಷ್ಯ ನೀಡುವವರು. ಸ್ನೇಹಿತರೆ, ನವರಾತ್ರಿಯ ಪ್ರತಿದಿನದ ಪೂಜಾ ವಿಧಾನವನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನವರಾತ್ರಿಯ ಸಂಪೂರ್ಣ ಪೂಜಾ ವಿಧಾನ: ಬಣ್ಣ, ಪ್ರಸಾದ, ನೈವೇದ್ಯ, ಫಲ. ಧನ್ಯವಾದಗಳು.